ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಬಂದು ನಾನ್ ವೆಜ್ ಫುಡ್ ರಿವ್ಯೂ ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಈ ಹೋಟೆಲ್ ಬಂದು ರಾಯಲ್ ದಮ್ ಬಿರಿಯಾನಿ ಹೋಟೆಲ್ ಎಂದು. ಈ ಹೋಟೆಲ್ ಕೋಲಾರಮ್ಮ ಕೆರೆ ಕಟ್ಟಿದೆಯಲ್ಲ, ಕಟ್ ಪಕ್ಕದಲ್ಲಿ ಇರುವುದು. ಫ್ರೆಂಡ್ಸ್, ನೀವು ಆಲ್ರೆಡಿ ಟೇಸ್ಟ್ ಮಾಡಿದ್ರೆ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹೇಗಿತ್ತು ಟೇಸ್ಟ್ ಅಂತ. ಈ ಹೋಟೆಲ್ ಬಂದು ಈ ನಡುವೆ ರೆಡಿ ಆಗಿರುವುದು. ಈ ಹೋಟೆಲ್ ಹೆಸರು ರಾಯಲ್ ದಮ್ ಬಿರಿಯಾನಿ ಅಂತ. ಬನ್ನಿ ಫ್ರೆಂಡ್ಸ್, ಹೋಗಿ ಫುಡ್ ಟೇಸ್ಟ್ ನೋಡೋಣ. ಫ್ರೆಂಡ್ಸ್, ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಫ್ರೆಂಡ್ಸ್, ಇದೇ ಆ ಹೋಟೆಲ್ಲು. ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಕೂಡ ದೊಡ್ಡದಾಗಿದೆ. ಆರಾಮಾಗಿ ನಿಮ್ಮ ವೆಹಿಕಲನ್ನು ಪಾರ್ಕ್ ಮಾಡಿ ಒಳಗಡೆ ಹೋಗಿ ಆರಾಮಾಗಿ ತಿಂದು ಬರ್ಬೋದು ಫ್ರೆಂಡ್ಸ್. ಪಾರ್ಕಿಂಗ್ ಸ್ಪೇಸ್ ಮಾತ್ರ ದೊಡ್ಡದಾಗಿ ಇದೆ ಫ್ರೆಂಡ್ಸ್. ನೋಡಿ, ಐಟಮ್ಸ್ ಎಲ್ಲ ಇಲ್ಲೇ ಇದೆ. ನಾನು ಹೇಳೋ ಅವಶ್ಯಕತೆ ಏನಿಲ್ಲ. ಏನೇನು ಬೇಕು ಎಲ್ಲ ಬೋರ್ಡಲ್ಲೇ ಇರುತ್ತೆ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಳಗಡೆ ಹೋದ್ವಿ ಫ್ರೆಂಡ್ಸ್. ನಾವು ಫಸ್ಟ್ ಟೈಮ್ ಬಂದಿರೋದ ಕಾರಣ ಟೇಸ್ಟ್ ಮಾಡೋದಕ್ಕೆ ಮಾತ್ರ ಕುಷ್ಕ ಕಬಾಬ್ ತಗೊಂಡ್ವಿ. ಆರ್ಡ್ರ್ ಕೊಟ್ಬಿಡು, ಕುಷ್ಕ ಮತ್ತು ಕಬಾಬ್ ಆರ್ಡ್ರ್ ಕೊಟ್ಬಿಡು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಬೇಗ ಬಂದರೆ ಅನಿಸುತ್ತೆ, ಇಲ್ಲಾಂದರೆ ಮಧ್ಯಾಹ್ನ ಮೇಲೆ ಬಂದಿದ್ದರೆ ಸಾಕಷ್ಟು ಜನ ಇರೋರು. ನಾವು ಬೇಗ ಬಂದ್ವಿ, ಅದಕ್ಕೆ ನಾವು ಹ್ಯಾಂಡ್ ವಾಶ್ ಮಾಡ್ಕೊಂಡು ಈಗ ನಮ್ಮ ಟೇಬಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ, ಟೇಬಲ್ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಕುಷ್ಕ ಬಂತು. ಕುಷ್ಕ ಮತ್ತು ಟೇಸ್ಟ್ ಮಾಡಿದೆ, ಸೂಪರ್ ಆಗಿದೆ ಪ್ಲೇಸ್. ಕುಷ್ಕ ಜೊತೆ ಒಂದು 2 ಪೀಸ್ ಕೊಡ್ತಾರೆ. ಈಗ ಆನಿಯನ್ನು, ಶೇರ್ವ, ಮೊಸರು ಬಜ್ಜಿ, ಸೌತೆಕಾಯಿ ಕೊಡ್ತಾರೆ. ಕುಷ್ಕ ತಿಂದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿತ್ತು. ಮತ್ತು ಕಬಾಬು ರೆಡಿ ಆಗ್ತಾ ಇತ್ತು. ಒಂದು ಕಬಾಬು ಬಂತು, ಕಬಾಬು ತಿಂದೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿದೆ. ಒಂದ್ಸಲ ನೀವು ವಿಸಿಟ್ ಮಾಡಿ ಫ್ರೆಂಡ್ಸ್. ವಿಸಿಟ್ ಮಾಡಿ ಕಾಮೆಂಟ್ನಲ್ಲಿ ತಿಳಿಸಿ ಹೇಗಿದೆ ಟೇಸ್ಟ್ ಅಂತ. ಓಕೆನಾ ಫ್ರೆಂಡ್ಸ್? ಇಷ್ಟೇ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ವೆರಿ ಮಚ್.